ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇವತ್ತು ಎಪಿಸೋಡ್ 7 ಆಗಿರುತ್ತೆ, ಅಂದರೆ ಗುರುವಾರದ ವಿಡಿಯೋ. ಸೊ ನಾವು ಬ್ಯುಸಿ ಇರೋದ್ರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಮತ್ತು ನನ್ನ ತಂಗಿ ಇವತ್ತು HSR ಲೇಔಟಿಗೆ ಶಾಪಿಂಗಿಗಂತ ಬಂದಿದ್ದೀವಿ. ನೋಡಿ, ನಾವು ಗಾಡಿನ ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿತಿದ್ದಾಗೇ ಮಳೆ ಶುರುವಾಯಿತು. ಕಾಣಿಸ್ತಿದೆಯಾ? ಸೊ ಮಳೆ ಬರ್ತಿದೆಯಲ್ಲ ಅಂತ ಹೇಳಿ ಅಲ್ಲೇ ಒಂದು ಸ್ಟೋರ್ ಇತ್ತು. ನಾವು ಆ ಸ್ಟೋರ್ ಒಳಗೆ ಹೋದಾಗ ಇಲ್ಲಿ ನಮಗೆ ಬೇಕಾದಂಥ ಎಲ್ಲ ಐಟಮ್ಸು ಇತ್ತು. ಅಂದರೆ ನಮ್ಮನೆ ದೇವರಿಗೆ ಏನು ದೇವಿಗೆ ಬೇಕಾದಂತಹ ಹಾರ ಆಗಿರ್ಬೋದು, ಹಣೆಗೆ ಬೊಟ್ಟು ಮತ್ತು ಸೊಂಟದ ಪಟ್ಟಿ ಎಲ್ಲನೂ ಇತ್ತು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ನೋಡಿ, ಕಾಣಿಸ್ತಿದೆಯಾ? ಎಷ್ಟು ಚೆನ್ನಾಗಿರುವಂಥ ವೆರೈಟಿ ಹಾರಗಳಿತ್ತು. ಮತ್ತು ಪ್ಲಾಸ್ಟಿಕ್ಕಿಂದ ಏನಾದರೂ ಡೆಕೋರೇಷನ್ ಮಾಡ್ತೀರಾ ಅಂದರೆ ಹೂಗಳು, ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ರಾಖಿ ಕೂಡ ಇತ್ತು. ಇನ್ನೇನು ಸ್ವಲ್ಪ ದಿನದಲ್ಲೇ ರಾಖಿ ಹಬ್ಬ ಇದೆಯಲ್ಲ, ಅದೆಲ್ಲ ತೊಗೊಂಡು ನಾವು ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿದ್ದಂತಹ ಹೂವಿನ ಅಂಗಡಿಗೆ ಕೂಡ ಬಂದಿದ್ವಿ. ನನ್ನ ತಂಗಿ ನೋಡಿ, ಅಲ್ಲಿ ಲೋಟಸ್ನ ಹಿಡ್ಕೊಂಡು ತುಂಬ ಕಾಸ್ಟ್ಲಿ ಆಗಿದೆ ಅಂತೇಳಿ ಬಾರ್ಗೇನಿಂಗ್ ಮಾಡ್ತಾ ಇದ್ದಾಳೆ. ಬಾರ್ಗೇನಿಂಗ್ ಮಾಡಿಬಿಟ್ಟು ಹೂನ ತೊಗೊಂಡು ಬಾರೆ ಅಂತ ಹೇಳಿದರೆ ಇವಳೇ ಹೂ ಕೊಡೋರ ಥರ ನಿಂತ್ಕೊಂಡು ಅಲ್ಲಿ ಪೋಸ್ ಕೊಡ್ತಿದ್ದಾಳೆ ನೋಡಿ. ಅಲ್ಲಾದಮೇಲೆ ನೆಕ್ಸ್ಟು ನಾವು ಅದ್ರ ಮುಂದೆ ಸ್ವಲ್ಪ ದೂರ ಬಂದರೆ ಈ ಹೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡಿದ್ದಲ್ದೇ ಮತ್ತೆ ನಾವು ಇಲ್ಲಿ ಇನ್ನೊಂದಿಷ್ಟು ಹೂಗಳನ್ನ ನಾವು ತೊಗೊಳ್ತಾ ಇದ್ದೀವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು. ಹಾಗೆ ವೆರೈಟಿ ಕೂಡ ಇತ್ತು. ಇಲ್ಲಿ ದುಂಡು ಮಲ್ಲಿಗೆ ಕೂಡ ಇತ್ತು. ಸೊ ಅದು ಮತ್ತು ಬಿಳಿ ಹೂವು, ಆ ಕಲರ್ಫುಲ್ ಆಗಿರುವಂತಹ ಸೇವಂತಿ, ಇದೆಲ್ಲನೂ ತೊಗೊಂಡು ಮತ್ತು ಅದ್ರ ಪಕ್ಕದಲ್ಲೇ ಫ್ರೂಟ್ಸ್ ಅಂಗಡಿ ಕೂಡ ಇತ್ತು. ಈ ಫ್ರೂಟ್ಸ್ ಕೂಡ ಗೊತ್ತಲ್ಲ, 5 ಥರದ್ದು ವರಮಹಾಲಕ್ಷ್ಮಿಗೆ ಬೇಕು. ಸೊ ಮತ್ತು ಅರಿಶಿಣ ಕುಂಕುಮ ಕೊಡೋದಕ್ಕೆ ಕೂಡ ಬೇಕು. ಅಲ್ಲಿಂದ ತಂದಂತಹ ಹೂಗಳಿಂದ ಹಾರಗಳನ್ನ ಮಾಡಿದ್ವಿ ದೇವ್ರಿಗೆ ಹಾಕೋದಕ್ಕೆ ಅಂತ ಹೇಳಿ. ನಾಳೆ ಪೂಜೆಗೆ ಏನೇನು ಬೇಕು ಬೆಳ್ಳಿ ಐಟಮು, ಸೊ ಅದನ್ನೆಲ್ಲ ಹೊರಗೆ ತೆಗೆದುಬಿಟ್ಟು ತೊಳೆದು ಡ್ರೈ ಆಗೋದಕ್ಕೆ ಅಂತ ಹೊರಗಡೆ ಇಟ್ಟಿದ್ದೀವಿ. ಇದಾದಮೇಲೆ ನಾವು ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತೀವಲ್ವ ದೇವ್ರ ಮನೆ, ಸೊ ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆಗೆ ಅದು ಕೂಡ ಬೇಕಲ್ವ. ಆಲ್ರೆಡಿ ಇದನ್ನು ಮಾಡೋಷ್ಟೊತ್ತಿಗೆ 7 o'clock ಆಗಿತ್ತು. ಸೊ ಎಲ್ಲನೂ ನನ್ನ ತಂಗಿ ತೆಗೆದು ಕ್ಲೀನ್ ಮಾಡ್ತಿದ್ದಾಳೆ. ಅದಾದಮೇಲೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒಬ್ಬಟ್ಟನ್ನು ಮಾಡ್ಕೊಂಬಿಡೋಣ. ನಾಳೆ ಬೆಳಗ್ಗೆ ಬೇಗ ನಾವು ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ನಾವು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ನನ್ನ ಮಗಳು ಕೂಡ ನನಗೆ ಏಲಕ್ಕಿನ ಕೊಡ್ತೀನಿ ಅಮ್ಮ ಅಂತ ಹೇಳಿ ಕುಟ್ಟಿ ಕೊಡ್ತಾ ಇದ್ದಾಳೆ. ಅವಳು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾಳೆ, ಚಿಕ್ಕ ಕೆಲಸ ಏನೇ ಇದ್ದರೂ ಕೂಡ. ಇದಾದಮೇಲೆ ಅವಳು ಒಬ್ಬಟ್ಟಿಗೆ ಬೆಲ್ಲ ಕೂಡ ಪುಡಿ ಮಾಡಿ ಕೊಟ್ಟಳು. ನೋಡಿ, ಕಿಚನಲ್ಲಿ ಮಾಡಿದ್ದು ಸಾಕಾಗ್ದೇ ಇಲ್ಲಿ ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವ್ರ ತಮ್ಮಂದರು ಎಲ್ಲ ಹರಡಿದ್ರು, ಸೊ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾಳೆ. ಇವರಿಬ್ಬರು ನೋಡಿ ಕುಣಿತಾ ಇದ್ದಾರೆ, ಇಬ್ಬರು ಸೇರಿಕೊಂಡು. ಇದಾದಮೇಲೆ ನಾನು ಮತ್ತು ನನ್ನ ತಂಗಿ ನೈಟಿಗೆ ಎಷ್ಟಾಗುತ್ತೋ ಅಷ್ಟು ನಾವು ಡೆಕೋರೇಟ್ನ ಮಾಡ್ಕೊಳ್ತೀವಿ. ಅರ್ಲಿ ಮಾರ್ನಿಂಗ್ ನಮಗೆ ಆಗೋದಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ನಾವು ನೈಟ್ ಎಷ್ಟಾಗುತ್ತೋ ಅಷ್ಟು ಪ್ರಿಪ್ರೇಷನ್ನ ಮಾಡ್ಕೊಳ್ತೀವಿ. ಈ ಕಡೆ ನನ್ನ ತಂಗಿ ಮುಖಕ್ಕೆ ನೀಟಾಗಿ ಕಾಡಿಗೆ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ. ಆ ಕಡೆ ನನ್ನ ಮಗಳು ಅವ್ರ ಅಜ್ಜಿ ಜೊತೆ ಸೇರಿಬಿಟ್ಟು ಹೂವಿನ ಪಾಟ್ ರೆಡಿ ಮಾಡ್ತಾ ಇದ್ದಾಳೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.